ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ನನ್ನ ಈ ವ್ಲಾಗಲ್ಲಿ ಪಾಲಕ್ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲಿ ಅಡುಗೆ ಅಂತಲೇ ಅಲ್ಲ, ಡೇ ವ್ಲಾಗ್ ಆಗಲಿ, ನನ್ನ ಜರ್ನಿ ವ್ಲಾಗ್ ಆಗಲಿ, ಸೊ ಎಲ್ಲದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ನಾನು ಬ್ಯುಸಿ ಇರೋದ್ರಿಂದ ವ್ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ರೆಸಿಪೀಸ್ ಮಾತ್ರ ನನ್ನ ಹಳೆ ಚಾನಲ್ ಒಂದು ಸ್ವಲ್ಪ ವಿಡಿಯೋ ಹಾಕಿದ್ಲಿ ಅಂತಂದರೆ ಫ್ರೀಸ್ ಆಗಿಬಿಟ್ಟಿತ್ತು. ಸೊ ಆ ವಿಡಿಯೋಸ್ನೇ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ನಾನು ತೋರಿಸ್ತಾ ಇರೋದು ಪಾಲಕ್ ಸೊಪ್ಪು. ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿರೋದು, ಮತ್ತು ಒಂದು ಕಟ್ಟಷ್ಟು ಹುಂಚಿಕ್ಕಿ ಅಂತ ತೊಗೊಂಡಿರೋದು ಫ್ರೆಂಡ್ಸ್. ಹುಬ್ಳಿ ಸೈಡ್ ಇದನ್ನು ಹುಳಿ ಇರುತ್ತೆ ಇದು ಸೊಪ್ಪು, ಇದಕ್ಕೆ ನಾವು ಹುಂಚಿಕ್ಕಿ ಅಂತ ಕರಿತೀವಿ. ಬೇರೆ ಕಡೆ ಹುಳಿ ಇರೋ ಸೊಪ್ಪಿಗೆ ಏನಂತ ಕರೀತಾರೆ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಮತ್ತು ಒಂದು ಕಟ್ಟಷ್ಟು ಹುಂಚಿಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಒಂದೊಂದಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದಕ್ಕೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಆದರೆ ಸಾಕು. ನಾನೇನು ಹುಂಚಿಕ್ಕಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹುಳಿ ಇರುತ್ತೆ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ದೊಡ್ಡ ಕಪ್ ಇಲ್ಲ, ಇದು ಮೀಡಿಯಮ್ ಕಪ್ಸ್ ಇದ್ದಾವೆ. ಸೊ ಅದರಲ್ಲಿ ಚಿಕ್ಕದಾಗೇ ಇದ್ದಾವೆ. ಅದರಲ್ಲಿ ನಾನು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಡ. 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ 1 ದೊಡ್ಡ ಸೈಜಷ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಸ್ವಲ್ಪ ಒಗ್ಗರಣೆಗೆ ಇಂಗು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿರೋದು. ಇಲ್ಲಿ 7ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಸ್ವಲ್ಪ ಮಸಾಲೆ ಪೌಡರ್. ಇದು ಮನೇಲೇ ಮಾಡಿರೋದು, ಬೇಕಂದರೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಬೋದು ಮಸಾಲೆ ಪೌಡರ್. ಇಲ್ಲಿ ಜೀರಿಗೆ, ಸಾಸಿವೆ ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕರಿಬೇವು, ಒಗ್ಗರಣೆ ಎಣ್ಣೆ, ಮತ್ತು ಅಲ್ಲಿ ಕೊತ್ತಂಬರಿ ಇಟ್ಕೊಂಡಿದ್ದೆ. ಸೊ ಕೊತ್ತಂಬರಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ನಮ್ಮ ಪಾಲಕ್ ಸಾಂಬಾರು ಮಾಡೋದಕ್ಕೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನೋಡೋಣ ಬನ್ನಿ. ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ನಾನು. ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟಿಗೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟು ನೀರು ಅಂದರೆ 2ರಿಂದ 3 ಗ್ಲಾಸ್, ಮೀಡಿಯಮ್ ಸೈಜ್ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಟ್ರೆ ಮತ್ತೆ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ನೀರೆಲ್ಲ. ಇದಕ್ಕೆ ಇವಾಗ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಪಾಲಕ್ ಸೊಪ್ಪು ಮತ್ತು ಹುಂಚಿಕ್ಕಿ ಸೊಪ್ಪು ಎರಡೂ ಅದು ಚೆನ್ನಾಗಿ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋದು ಫ್ರೆಂಡ್ಸ್. ಇದು ನೋಡಿ ಹುಂಚಿಕ್ಕಿ, ಇದು ಸೇಮ್ ಪಾಲಕ್ ಸೊಪ್ಪು ಥರನೇ ಇರುತ್ತೆ. ಎರಡೂ ಸೇಮ್ ಇರುತ್ತೆ ನೋಡೋದಕ್ಕೆ, ಆಲ್ಮೋಸ್ಟ್ ಅಲ್ಲಿ ಎರಡೂ ಸೇಮ್ ಇರುತ್ತೆ. ಬಟ್ ಅದು ಪಾಲಕ್ ಸೊಪ್ಪು ಹುಳಿ ಇರಲ್ಲ, ಇದು ಹುಂಚಿಕ್ಕಿ ಸೊಪ್ಪು ಹುಳಿ ಇರುತ್ತೆ, ಇದ್ರದ್ದು ಅಂಶ ಹುಳಿ. ಇವಾಗ ಇದಕ್ಕೆ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆನಾದರೂ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಹೆಸರು ಬೇಳೆನಾದರೂ ಹಾಕ್ಕೋಬೋದು. ನಾನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿರೋದು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ, ನೀವು ಖಾರ ಎಷ್ಟು ತಿಂತೀರ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಕೆಂಪು ಖಾರನೂ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೊಮೊಟೊ ತೊಗೊಂಡಿರೋದು, ಅಂದರೆ ಮೀಡಿಯಮ್ ಸೈಜಷ್ಟು, ಅದು 1 ಟೊಮೊಟೊ ಹಾಕ್ತಾಯಿರೋದು. ಮತ್ತು ಇದಕ್ಕೆ ಇವಾಗ ಧನಿಯಾ ಪೌಡರ್ ಮತ್ತು ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಅದರ ಸಾಕು, ಫುಲ್ ಏನು ಜಾಸ್ತಿ ಏನು ಬೇಡ. ಮತ್ತು ಮಸಾಲೆ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹುಣಸೆಹಣ್ಣು ಲಾಸ್ಟಿಗೆ ಫ್ರೆಂಡ್ಸ್. ನಾವು ಕುಕ್ಕರ್ನ ಬಿಸಿ ಮಾಡೋದಕ್ಕಿಟ್ಟು ನೀರು ಬಿಸಿ ಆದಮೇಲೆ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿರೋದು ಕುಕ್ಕರ್ಗೆ. ಬಿಸಿ ನೀರಿಗೆ ಹಾಕಿದ್ರೆ ಒಳ್ಳೆಯದು ಫ್ರೆಂಡ್ಸ್. ತಣ್ಣೀರಿಗೆ ಹಾಕಿದ್ರೆ ಬೇಗನೆ ಇದಾಗ್ಬಿಡುತ್ತೆ ಸಾಂಬಾರು. ಬಟ್ ಬಿಸಿ ನೀರನ್ನೇ ನಾವು ಯೂಸ್ ಮಾಡೋದ್ರಿಂದ ಸಾಂಬಾರು 2 ದಿನದವರೆಗೂ ನಾವು ಇಟ್ಕೊಂಡು ತಿನ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಅದು
ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರು ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಇದ್ದರೆ ಔಟ್ಸೈಡ್ ಬಂದುಬಿಡುತ್ತೆ. ನಾವು ಏನು ಸೊಪ್ಪನ್ನು ಹಾಕ್ತೀವಲ್ಲ ಕುಕ್ಕರಲ್ಲಿ, ಅದು ವಿಸಿಲಿಗೆ ಬಂದು ಕೂತಂದರೆ ನೀರೆಲ್ಲ ಔಟ್ಸೈಡ್ ಬಂದುಬಿಡುತ್ತೆ. ನೀರನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳೋದೇ ಬೆಸ್ಟು. ನಾನಿಲ್ಲಿ 6ರಿಂದ 7 ವಿಸಿಲ್ನ ಹಾಕ್ಸಿರೋದು. ಅಂದರೆ ಸೊಪ್ಪು ಎಲ್ಲ ಬೇಯಬೇಕಂತ ಹೇಳಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕಂತೇಳಿ 6ರಿಂದ 7 ವಿಸಿಲ್ನ ಹಾಕ್ಸಿರೋದು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ, ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇವಾಗ ನಿಮ್ಮ ಮನೇಲಿ ಯಾವುದಾದ್ರೂ ರುಬ್ಕೊಳ್ಳೋದಿರುತ್ತಲ್ವ, ಅದು ರುಬ್ಕೊಳ್ಳೋ ಸಹಾಯದಿಂದ ಚೆನ್ನಾಗಿ ಬೇಳೆ ಸೊಪ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಅದೆಲ್ಲ ಮಿಕ್ಸ್ ಆಗಬೇಕು. ಸೊಪ್ಪು ಮತ್ತು ಆಮೇಲೆ ಬೇಳೆ, ಟೊಮೊಟೊ, ಈರುಳ್ಳಿ ಇದೆಲ್ಲ ಹಾಕಿರ್ತೀವಲ್ಲ, ಬೆಂದಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫಸ್ಟ್. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಗೆ ಸಾಕಂತಂದರೆ ಇಷ್ಟರಲ್ಲೇ ನೀವು ಒಗ್ಗರಣೆನ ಹಾಕ್ಕೋಬೋದು. ಇಲ್ಲ ನಮಗೆ ತೆಳುವಾಗಿ ಸಾಂಬಾರು ಬೇಕಂದರೆ ನೀವು ಬಿಸಿನೀರನ್ನ ಕಾಯಿಸ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿ ಹಾಗೆ ಸಾಂಬಾರು ಮಾಡ್ಕೋಬೋದು. ಜಾಸ್ತಿ ನೀರಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಗಿದೆ. ಇವಾಗ ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಇದಕ್ಕೆ ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ಫ್ರೆಂಡ್ಸ್, ನಾನು ಇಂಗ್ರೀಡಿಯೆಂಟ್ಸಲ್ಲಿ ಬೆಳ್ಳುಳ್ಳಿ ತೋರಿಸ್ಲಿರಲಿಲ್ಲ, ಮಿಸ್ ಆಗಿತ್ತು. ಇದಕ್ಕೆ ನಾನು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಇಂಗು ಹಾಕಿ ಇವಾಗ ನೋಡಿ, ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಸ್ಟವ್ ಮೇಲೆ. ಗ್ಯಾಸ್ ಸ್ಟವ್ ಆನ್ ಮಾಡಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು, ನಾನು ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಲ್ಲ. ಬೇಕಂದರೆ ನಿಮಗೆ ನೀರು ಬೇಕಂದರೆ ಇದು ಒಗ್ಗರಣೆಗೆ ಮುಂಚೆನೇ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನೀವು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಂದು 2 ನಿಮಿಷ, ಜಾಸ್ತಿ ಏನು ಬೇಡ ಫ್ರೆಂಡ್ಸ್, ಒಂದು 2 ನಿಮಿಷ ಕುದಿಸೋಣ ಫ್ರೆಂಡ್ಸ್. ಇದನ್ನು ಈ ಒಗ್ಗರಣೆ ಹಾಕಿದ ಮೇಲೆ ಒಂದು 2 ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್, ಅಂದರೆ ಅದು ಘಮ ಬರುತ್ತೆ. ನಾವು ಒಗ್ಗರಣೆ ಹಾಕಿ ಆಫ್ ಮಾಡಿ ಒಗ್ಗರಣೆ ಹಾಕಿಬಿಟ್ಟು ಅಷ್ಟೊಂದು ಅದ್ರ ಫ್ಲೇವರ್ ನಮಗೆ ಇದು ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ಸೊ ಒಗ್ಗರಣೆ ಹಾಕಿ ನಾನು ಇದೆ ಅಂತಲ್ಲ, ಆಲ್ಮೋಸ್ಟ್ ಏನೇ ಒಗ್ಗರಣೆ ಹಾಕಿದರೂ ಒಂದು 2ರಿಂದ 3 ನಿಮಿಷ ಕುದಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಾಗಲಿ ಪಲ್ಯ ಆಗಲಿ, ಸೊ ಏನೇ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಪಾಲಕ್ ಸೊಪ್ಪಿನ ಸಾಂಬಾರ್ದು. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಹೆಲ್ದಿ ರೆಸಿಪಿ ಜೊತೆ, ಇಲ್ಲಾಂದರೆ ವ್ಲಾಗ್ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ರೆಸಿಪಿ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ, ರೊಟ್ಟಿ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ. ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.